ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್. ಇವತ್ತಿನ ರೆಸಿಪಿಯಲ್ಲಿ ನಾನು ಮಂಡ್ಯ ಶೈಲಿಯಲ್ಲಿ ಹಸಿ ಅವರೆಕಾಯಿ ಉಪ್ಸಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಅವರೆಕಾಳು ತೊಗೊಂಡಿದ್ದೀನಿ. ಹಸಿ ಅವರೆಕಾಳು ಅದು ಸೊನೆ ಇರುವಂಥದ್ದು, ಹಸ್ರುಗೆ ಇರಬೇಕು, ಕಾಳು ಎಳೆವು ಅಂಥವು ಹಾಕ್ಕೊಂಡ್ರೆ ಸಾರು ಸಿಹಿಗೆ ತುಂಬ ಚೆನ್ನಾಗಿರ್ತದೆ. ಇದು ಗೊಡ್ಗಾರ ಅಂತಾರಲ್ಲ, ಖಾರಕ್ಕೆ ಇದು ಇಂಗ್ರೀಡಿಯೆಂಟ್ಸು. ಉಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ 10ರಿಂದ 12 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಅದು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಆ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅಲ್ಲಿ ಗಂಟ ನಾವು ಫ್ರೈ ಮಾಡ್ಕೊಂಡು ಅದು ಗೋಲ್ಡನ್ ಕಲರ್ ಬಂದಮೇಲೆ ಈಗ ನೀರು ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಹಾಕ್ಕೊತಾ ಇದ್ದೀನಿ ಮತ್ತು ಮೆಣಸಿಕಾಯಿನೂ ಸುದ ಸೇರಿಸ್ಕೊತಾ ಇದ್ದೀನಿ. ಅದು ಕಾಳು ಅದ್ರ ನೀರು ಚೆನ್ನಾಗಿ ಕುದಿ ಬರಬೇಕು. ಆಮೇಲೆ ನಾನು ಕಾಳು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಈಗ ಹಸಿ ಅವರೆಕಾಯಿ ಉಪ್ಸಾರು ತುಂಬ ಚೆನ್ನಾಗಿರ್ತದೆ. ಸೊಪ್ಪು ಬೇಕಾದ್ರೆ ನೀವು ಸೇರಿಸ್ಕೊಬೋದು. ಈಗ ನೋಡಿ ಕುದೀತಾ ಇದೆ. ಕುದಿ ಬಂದಮೇಲೆ ಈಗ ನಾನು ಮುಚ್ಚುತ್ತೀನಿ. ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು 2 ವಿಜಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಇದು ಮೆಣಸಿಕಾಯಿ ಟೊಮೊಟೊ ಎಲ್ಲ ತೇಲ್ತಿದೆ. ಈಗ ಮೆಣಸಿಕಾಯಿನ ಈ ಬೇರೆ ಪ್ಲೇಟ್ಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಮೆಣಸಿಕಾಯಿ ಮತ್ತು ಹುಣಸೆಹಣ್ಣನ್ನ ಬೇರೆ ಪ್ಲೇಟ್ಗೆ ಸಪ್ರೇಟ್ ಮಾಡ್ಕೊತೀನಿ. ಮಾಡಿಕೊಂಡು ಹುಣಸೆಹಣ್ಣು ನೆನೆಯೋಕ್ಕೋಸ್ಕರ ಸಾರು ಮತ್ತು ಮೆಣಸಿಕಾಯಿ 2 ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಗೊಡ್ಗಾರಕ್ಕೆ ಮಸಾಲೆ ಇಟ್ಕೊಂಡಿದ್ದೀನಲ್ಲ, ಮಸಾಲೆನ ನಾನು ದಪ್ಪ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ. ರುಬ್ಬೋದು ಅಂದರೆ ನೀರು ಮತ್ತು ಸಾರು ಸೇರಿಸ್ಕೊಂಡು ರುಬ್ಕೊಂಡಿಲ್ಲ, ತರಿಯಾಗಿ ಈ ಥರ ಡ್ರೈನೇ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಮೆಣಸಿಕಾಯಿ ಹುಣಸೆಹಣ್ಣು ನೆನೆಸಿದ್ನಲ್ಲ ಅದನ್ನು ಹಾಕ್ಕೊಂಡು ಸಾರು ಹಾಕ್ಕೊಂಡು ಅದನ್ನು ದಪ್ಪ ಥರ ನೈಸ್ ಆಗೋಲ್ಲ, ತರಿಯಾಗಲ್ಲ, ಒಂದು ಮೀಡಿಯಮಾಗಿ ರುಬ್ಕೊಂಡಿದ್ದೀನಿ. ಈಗ ನಾನು ಉಳಿದಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಥರ ರುಬ್ಕೊಬೇಕು. ಈಗ ನಾನು ಖಾರ ಎತ್ಕೊಂಡು ಅದೇ ಜಾರ್ಗೆ ಈಗ ಟೊಮೊಟೊ ಹಾಕ್ಕೊಂಡು ಅದನ್ನು ರುಬ್ಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಸಾರು. ಈ ಥರ ಕುದಿಬೇಕಾದ್ರೆ ನೀವು ಸಾರು ಎಷ್ಟು ಬೇಕೋ ಅಷ್ಟನ್ನು ನೀವು ಹೆಚ್ಚಿಸ್ಕೊಂಡು ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಅದು ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.